ಮುಗಿತಾ ಎಲ್ಲನೂ ಮಾಡಿದ್ದು ನೋಡಿ. ಅವರೇಕಾಯಿ ಎಲ್ಲ ಕಿತ್ಕೊಬಿಟ್ಟು ಹೋಗ್ಬಿಟ್ಟು ಹಂಗೆ ನೀ ಅಮ್ಮೂರು ಕೊಟ್ಬಿಟ್ಟು ಬರ್ರಿ. ಅವ್ರೇನ ಸುಲಿಯಕ್ಕೇನಾರ ಹೇಳಿದ್ರೆ ಸುಲ್ ಕೊಡ್ರಿ, ಇಲ್ಲ ಅಂತ ಹೇಳಿದ್ರೆ ಕೊಟ್ಬಿಟ್ಟು ಹಂಗೆ ನೀ ಬಂದ್ಬಿಡಿ. ಅಣ್ಣ, ನಾವೇನ್ ಪಾಪ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗಿ 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 ಅಂತ ಇವ್ರನ್ನ ಕೊಟ್ಬಿಟ್ರಲ್ಲ ನೀವು, ಅಂತ ಮನೆಯ ಕೊಟ್ಬಿಟ್ಟು ನಮ್ಮನ್ನ ಸಾಯ್ಬಡಿಯಾಗಿ ನೋಡ್ಬಿಟ್ರಲ್ಲ ನೀವು. ಹಾ, ಯಾಕಣ ದೇವ್ದ ಮನೆಯ ಕೊಟ್ಬಿಟ್ರಲ್ಲ ನಂಗೆ. ನಿಮ್ಗೂ ಮೋಹಿನಿ ಸರಿಯಾಗಿ ಕಾಟ ಕೊಟ್ಲಾ? ಕೊಟ್ಲಾ ಅಂತ ಕೇಳ್ತೀರಣ್ಣ? ನಿಮ್ಗಿಂತ ಕೆಲಸ ಮಾಡಕ್ ಮನ್ಸಾದ್ರೂ ಹೆಂಗ್ ಬಂತಣ್ಣ? ಯವ್ವ, ನಮ್ಮನ್ನಂತೂ ಸರಿಯಾಗಿ ಗಿರ 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 ಅಂತ ಗಿರ್ಗಿಟ್ಲಿ ಆಡಿಸ್ಬಿಟ್ಲು ಕಣ್ಣ. ನಮ್ಗಂತೂನು ಯವ್ವ ತಪ್ಪಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಮ್ಮ ಜನ್ಮಕ್ಕೆ ಸಾಕಾಗೋಯ್ತು. ಯಾರಪ್ಪ ಇದ್ದೋರು, ಯಾರಪ್ಪ ಬೇಕಿದೆ ಎಲ್ಲನೂ ಅನ್ನಿಸ್ಬಿಡ್ತು ನಮ್ಗಂತೂ. ಎಂತ ಕೆಲಸ ಮಾಡ್ಬಿಟ್ರಲ್ಲಣ್ಣ ನೀವು, ಕೊಟ್ಬಿಟ್ಟು ಇಂಥ ಕೆಲಸ ಮಾಡ್ಬೋದೇ ಹೇಳು ನೀವು. ಏ, ನಾನ್ ಬ್ಯಾಡ ಅಂತ ಹೇಳ್ದೆ. ಸಾವುಕಾರನೇ ಹೋದ್ರಲ್ಲಿ ತಗೊಳಲ್ಲ, ಈಗ ಇಲ್ಲಿ ಗಂಟ ದೇವ ಇದ್ದತೆ ಹೋಗ್ಬಿಟ್ಟಿರ್ತದೆ. ಕೊಡು ಕೊಡು ಅಂತ ಹೇಳಿದ್ದು ನಮ್ ಸಾವುಕಾರಲ್ಲ. ನಮ್ ಸಾವುಕಾರ ನಾಳೆ ಡಬ್ಬು ದೇವ್ಯ ಆಗ್ಬಿಟ್ಟು ಓಡಾಡ್ಕೊಂಡವಳಂತೆ ಮನೆಯಾಗೆ. ಅಯ್ಯಪ್ಪ, ನಾನಿಂದು ನೋಡಿಲ್ಲ. ಹೆಂಗವಳೆ ಆ ಹೆಂಗವಳೆ ಅಂತ ಕೇಳಿದ್ರೆ, ಓ ಕರಿತಾಳೆ ಬಾಬಾ ಬಾಬಾ ನೀನ್ ಬೇಕು ಹಂಗೆ ಹಿಂಗೆ ಅಂತ ಹೇಳಿ ನಾನೇ ತಪ್ಪಿಸ್ಕೊಂಡು ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದೀನಿ. ನಾನು ಹೆಂಗವಳೆ ಅಂತ ಕೇಳ್ತಿಗಳಣ್ಣ ನೀನು? ಯವ್ವ ಶಿವನೇ, ಬದುಕಿರೋದೇನೇ ಹೆಚ್ಚು ನಾವಂತೂನುವೆ. ನಾನು ಅನ್ಕಂಡೆ ಇನ್ನು ಯಾಕೆ ನಿಮಗೆ ದೆವ್ವ ಕಾಟ ಕೊಟ್ಟಿಲ್ಲ, ಕೊಡ್ಬೇಕಿತ್ತೆ ಅಂತ ಹೇಳ್ಬಿಟ್ಟು. ನಮ್ಮ ಸಾವುಕಾರರು ಇಂಥ ಕೆಲಸ ಮಾಡಬಾರ್ದಾಗಿತ್ತು ಹೇಳು. ನಮ್ಮ ಸಾವುಕಾರರಿಗೂ ಮರ್ತೋಗ್ಬಿಟ್ಟವ್ರೆ ಅನ್ನಿಸ್ತದೆ. ಏನು ಮಾಡೋಕ್ಕಿಲ್ಲ ಬಿಡು ಅನ್ಕೊಬಿಟ್ಟವ್ರೆ. ಸರಿ ಸರಿ ಹೋಗಿ, ನಿಮ್ಗೇನು ಆಗಿಲ್ವಲ್ಲ ಸದ್ಯಕ್ಕೆ. ಬೇರೆ ಯಾರನ್ನ ಮನೆ ಖಾಲಿ ಮಾಡಿದ್ರೆ ಕೊಡ್ತಾರೆ ಸಾವುಕಾರರು. ಅಲ್ಲಿ ಗಂಟೆ ಯಾವ್ದನ ಹೊಸಿ ಚಿಕ್ಕ ಮನೆ ಯಾವ್ದನ ಅಡ್ಜಸ್ಟ್ ಮಾಡ್ಕೊಂಡಿರಿ. ಆ ಮನೆಗೆ ಹೋದ್ರಂತೂ ದೆವ್ವನೇ ಕಾಟ ತಪ್ಪಿದ್ದಲ್ಲ. ಎಲ್ಲಿ ಅಂತ ಅಡ್ಜಸ್ಟ್ ಮಾಡ್ಕೊಂಡಿರೋನಪ್ಪು? ಯಾ ಮನೆ ಐತೆ ನಮಗ್ ತಾನೇ ನಿನ್ಯ? ಅಯ್ಯೋ, ನಾವು ಮಂಟಪದಾಗೆ ದೇವಸ್ಥಾನದಾಗ ಮನೆ ಕಣ್ ಸಾಕಾಗೈತಿ. ಅಲ್ಲ ಒಂದ್ ಮನೆ, ಒಂದು ಒಳ್ಳೆ ಮನೆ ಕೊಡಕ್ ಹಾಕಿಲ್ವಾ? ಯಾವ್ದನ ಗುಡಿಸ್ಲಾದ್ರು ಅಂದ್ರೆ ಪರವಾಗಿಲ್ಲ, ಯಾವ್ದನ ಒಂದ್ ಮನೆ ಕೊಡಕ್ ಹೇಳಿ ಸಾವುಕಾರರಿಗೆ. ಆ ದೇವ್ದ ಮನೆ ಕೊಟ್ಬಿಟ್ರೆ ನಾವ್ ಹೆಂಗ್ ಬದುಕಿ ಜೀವನ ಮಾಡೋದ್ ಹೇಳು? ಇದೆಲ್ಲ ಯಾಕೆ ಇಷ್ಟೊಂದು ಕಷ್ಟ ಕಮ್ಲಿ? ಯಾರನ್ನ ಒಬ್ಬ ಒಳ್ಳೆ ಹುಡುಗನ್ ಮದುವೆ ಮಾಡ್ಕೊಂಡ್ರೆ ನಿನ್ ಕಷ್ಟ ಸುಖ ಎಲ್ಲ ಅವನೇ ನೋಡ್ಕೊಂಡು ಹೆಂಗೋ ಇದು ಮಾಡ್ತಾನ. ಈ ಯಾಕೆ ನೀನು ಇಷ್ಟೊಂದು ಕಷ್ಟಪಟ್ಟು ಇವನು ಹಾಕಣೆ ಕಣವ. ನೆಮ್ಮದಿಯಾಗಿರೋದು ಬಿಟ್ಬಿಟ್ಟು ನೀನಂತೂನುವೆ ಯವ್ವ ಸುಮ್ಕೆ ಟೆನ್ಷನ್ ತಗತ್ತೀಯ ನೀನಂತೂನು. ಮಾಡ್ಕೊಳನ್ ಬಿಡೋಣ ಟೈಮ್ ಪದ್ಧತಿ. ಸರಿ ನನ್ನ ಟೈಮ್ ಆಯ್ತು. ಅವರೇ ಕೈಯೆಲ್ಲ ಸಾವುಕಾರ ಮನೆ ಕೊಟ್ಬಿಟ್ಟು ಹಂಗೇನೆ ನಾನು ನಮ್ಮಮ್ಮ ಹೋಯ್ತೀವಿ. ಎಲ್ಲೋ ಇವತ್ತೊಂದಿನ ಎಲ್ಲ ನಾವಂತಾಗ ಅಡ್ಜಸ್ಟ್ ಮಾಡ್ಕೊಂಡು ಮನೆ ಕಬೇಕಲ್ಲ, ಎಲ್ಲ ನಾವಂತಾಗ ಮನೆ ಕಂತೀವಿ. ಹ್ಞೂ ಸರಿ ಆಯ್ತಾಗ ಹೋಗು. ಸರಿ ಕಣಣ್ಣ. ಈ ಸಾವುಕಾರ ಬೇಕಂತ ನೀನು ಮಾಡಿರೋದು ಅಂತ ನಿನ್ಗೆ ಹೇಳಿಲ್ವೇನಮ್ಮ? ಬೇಕು ಅಂತ ನೀನು ಮಾಡೋನೆ ಕಳ್ಳನ ಮಗ ಅಂತ ಹೇಳ್ಬಿಟ್ಟು ನೀನೇನಿಯ ಅಯ್ಯೋ ಹಂಗಲ್ಲ ಹಿಂಗಲ್ಲ ಅಂತ ಹೇಳ್ದೆ. ಇವಾಗ ಗೊತ್ತಾಯ್ತಾ ಕಳ್ಳನ ಮಗ ಬೇಕಂತ ಹೆಂಗ್ ಮಾಡೋನೆ ಅಂತ ಹೇಳ್ಬಿಟ್ಟು. ನೋಡು, ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನಾನು, ಸುಮ್ಕಿರು. ಏನೋ ಬಿಡು, ನಮಗೆ ಕೆಲಸ ಕೊಟ್ರ ಪುಣ್ಯಾತ್ಮ ಅಂತ ಅನ್ಕೊಂಡ್ರೆ ಪುಣ್ಯಾತ್ಮ ಅಲ್ಲ, ಪಾಪಾತ್ಮ ಅವನಂತನ್ವೆ. ನಡಿ ನಡಿ ಹೋಗ ನಡಿ ಸರ್ನ. ಹೋಗ್ಬಿಟ್ಟು ಎಮ್ಮೋರ್ ಮನೆಗೆ ಅವರೇ ಕೈ ಕೊಟ್ಬಿಟ್ಟು ಸುಲ್ಕೊಡೋದು ಬೇಡ, ಏನು ಬೇಡಮ್ಮ. ಅಲ್ಲಿ ಇಕ್ಬಿಟ್ಟು ಸರ್ನ ಬಂದ್ಬಿಡೋಣ. ಸುಲ್ಕೊಂಡು ಬೇರೆ ಕುಂತ್ಕ ರಾತ್ರಿ ಆಯ್ತದೆ. ನಡಿ ಸುಮ್ಕೆನೆ. ಪಾಪಣ್ಣವ್ರೆ, ನಿಮ್ಮಿಂದ ನನ್ನ ಜೀವನ ಏನಿಯ ಬದಲಾಗೋಗ್ಬಿಡ್ತು. ದೇವರಣೆ 420 ಅಲಿತಿರೋನ್ಗೆ ನೋಡಿ ಕನ್ಸ್ಟ್ರಕ್ಷನ್ ಮಾಡೋ ಅಂತ ಇದು ಕೊಟ್ರಿ, ಎಲ್ಲನೂ ಕೊಟ್ರಿ. ನನಗಂತೂ ದೇವರಣೆಗೂ ಬಲು ಖುಷಿ ಆಯ್ತೈತೆ. ಹೆಂಗೋ ನನ್ನ ಹೆಂಡ್ತಿನ ಮತ್ತೆ ಪಡ್ಕೊಳಕ್ಕೆ ನೀವು ಸಹಾಯನೂ ಮಾಡ್ತಾ ಇದ್ದೀರಾ. ನನಗೆ ಭಾಳ ಖುಷಿ ಆಯ್ತೈತೆ. ಅಯ್ಯೋ ರಾಹುಲು, ಇದೇನು ಹಿಂಗೆ ಹೇಳ್ತಿದ್ಯಾ ನೀನು? ಅಲ್ಲ, ನನ್ನ ಹೆಂಡ್ತಿನ ನನ್ನ ಒಂದು ಮಾಡಿದ್ದು ನೀವೇ ತಾನೇ. ಪಾಪ ನೀನು ಅವಳು ಇಬ್ಬರು ಸೇರ್ಕೊಂಡು ಎಷ್ಟು ನೀಟಾಗಿ ಒಂದು ಮಾಡ್ಬಿಟ್ರಿ. ನೀವಿಲ್ಲ ಅಂದಿದ್ರೆ, ನೀನು ಲಕ್ಷ್ಮಿ ಇರಲಿಲ್ಲ ಅಂದಿದ್ರೆ ನಾನೆಲ್ಲಿ ಒಂದಾಯ್ತಿದ್ದೆ ಅಂತದ್ರಾಗ. ಇವಾಗ ನೀವು ಕಷ್ಟದಾಗಿದ್ದೀರಾ. ನಿಮ್ಮನ್ನು ಒಂದು ಮಾಡೋದು ನನ್ನ ಜವಾಬ್ದಾರಿ ತಾನೇ. ಇಲ್ಲ ದೇವ್ರನ್ನ ಮೆಚ್ತಾನೆ. ನೋಡು, ಆರಾಮಾಗಿ ಕೆಲಸ ಮಾಡ್ಕೊಂಡು ಹೋಗು. ಏನಾರ ಕಷ್ಟ ಅಂತ ಹೇಳಿದ್ರೆ ನೀನು ಏನು ಯೋಚನೆ ಮಾಡಿದ್ದಾಗ ನಾನು ಕೇಳು, ಕಾಸು ಗೀಸು ಬೇಕಾದ್ರೆ ಕೊಡ್ತೀನಿ. ನಿಜ, ನಮ್ಮ ಅಪ್ಪನೂ ಈ ಸಮ ಬರೋಕ್ಕಿಲ್ಲ ಬಿಡಿ. ನಮ್ಮ ಅಪ್ಪನ ಥರನೇ ನೀವಂತೂ. ನಮ್ಮ ಅಪ್ಪನ ಜಾಗದಾಗ ನಿಂತ್ಕೊಂಡು ನನಗೆ ಇಷ್ಟೆಲ್ಲ ಸಹಾಯ ಮಾಡ್ಬಿಟ್ಟಿದ್ದೀರಾ ನೀವಂತೂ. ನಿಮ್ಮ ಋಣವಾದ ಹೆಂಗೆ ತೀರಿಸ್ಬೇಕೋ ಏನೋ ನಾಕಣೆ. ನಿಮ್ಮ ಋಣ ತೀರ್ಸೋಕ್ಕಾಯ್ತದೋ ಇಲ್ವೋ ಅದೂ ನನಗೆ ಗೊತ್ತಿಲ್ಲ ಕಣಣ್ಣ. ಎಲ್ಲ ಒಳ್ಳೇದೇನಿಯ ಮಾಡ್ಬಿಟ್ಟಿದ್ದೀರಾ. ಅಮ್ಮ, ಅಲ್ಲಿ ನಿಂತು ಮಾತಾಡ್ತಿರೋದು ಅದೇ ಆಶಿನ ಮದುವೆ ಮಾಡ್ಕೊಳ್ಳೋ ಹುಡುಗ ತಾನೇ? ಹೂ ಕಣ, ನೀ ಅದೇನೋ ಕನ್ಸ್ಟ್ರಕ್ಷನ್ ಮಾಡಿಸ್ತೀನಿ ಅಂತ ಏನೋ ಹೇಳ್ತಿದ್ದಲ್ಲ, ಬಿಲ್ಡಿಂಗ್ ಕಟ್ಟ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಏನೋ ಪೈಲ್ವಾನ್ ಪಾಪಣ್ಣನ ಜೊತೆ ಏನೋ ವ್ಯವಹಾರ ಮಾಡ್ತಾ ಇದ್ದಂಗೆ ಅವನೇ. ಓಹೋ, ಅಲ್ಲ ಇಂಥ ದೊಡ್ಡ ದೊಡ್ಡ ಕೆಲಸ ಮಾಡಿ ನೀನು ಒಳ್ಳೆ ದುಡ್ಡು ಮಾಡೋನು ಅನ್ನಿಸ್ತದೆ. ನೋಡಿದ್ರೇನೇ ಗೊತ್ತಾಯ್ತದೆ ಕಣಮ್ಮಿ. ಹ್ಞೂ ನಮ್ಮು ನೋಡ್ದ ಆಶಾ ಇಂಥವ್ರನ್ನೇನೇ ಬುಟ್ಟಿಗೆ ಹಾಕೊಳ್ಳೋದು ಅಂತಂದರೆ ಸಾಮಾನ್ಯದವ್ರನ್ನೇನೆ ಆಶೆ ಬುಟ್ಟಿಗೆ ಹಾಕೊಳಕ್ಕಿಲ್ಲ. ಒಳ್ಳೆ ದುಡ್ಡು ಸಂಪಾದನೆ ಮಾಡಿರೋರನ್ನ ನೋಡ್ದ. 10,000 ರೂಪಾಯಿ ಬಟ್ಟೆ ಕೊಡಿಸ್ತೀನಿ, 20,000 ರೂಪಾಯಿ ಬಟ್ಟೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೆಂಗೆ ಹೇಳ್ತಾನೆ. ಅದಕ್ಕೆ ಬುಟ್ಟಿಗೆ ಹಾಕೊಂಡು ಇದು ಮಾಡ್ಕೊಂಡಿರೋದು. ಹ್ಞೂ ಕಣಮ್ಮಿ, ನಿನಗೂ ಇಂಥವ್ನು ಯಾವನ ಒಳ್ಳೆ ಹುಡುಗ ಸಿಕ್ಕಿದ್ರೆ ಹೆಂಗೋ ಸೊರಗೋದು. ನಿನ್ನ ಜೀವನ ಹೆಂಗೋ ಸೆಟ್ಲ್ ಆಗಿರೋದು ಹೋಗಿ ಹೋಗಿ. ಅಲ್ಲ ಸುಮ್ಕೆನೆನಿಯ ಅದೇನು ಅಂತಾರಲ್ಲ, ನಂಬಾಳು ಬ್ಯಾಡ ಬಿಡು. ಆ ದೇವ್ರಿಗೆ ಮುಟ್ತದ ನಮ್ಮ ಕಷ್ಟ. ನಮಗೆ ಮಾತ್ರ ಇಂಥ ಒಳ್ಳೆ ಹುಡುಗ ಸಿಗಕ್ಕಿಲ್ಲ. ಯಾರನ್ನ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕ ಅಮ್ಮ. ಒಳ್ಳೆ ಹುಡುಗನ ಯಾಕೆ ಹುಡುಕಬೇಕು? ಈ ಹುಡುಗನ್ನೇ ಮದುವೆ ಮಾಡ್ಕೊಂಡ್ರೆ ಹೆಂಗಿರ್ತದೆ? ನಿಂಗೆ ತಲೆಗಿಲ್ಲ ಕೆಟ್ಟೈತಾ? ಆಶಿ ಮದುವೆ ಮಾಡ್ಕೊತಾರೆ ಹುಡುಗನ ನೀನು ಹೆಂಗೆ ಮದುವೆ ಮಾಡ್ಕೊತೀಯಾ? ಅದೆಲ್ಲ ಹೆಂಗೆ ಅಂತ ನನಗೆ ಗೊತ್ತು, ಸುಮ್ಕಿರು. ಅಯ್ಯೋ ಪಾಪಣ್ಣ, ನಿನ್ನಿಂದನೇ ನನಗೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ಗಳು ಸಿಕ್ಕಿ ಒಳ್ಳೆ ದುಡ್ಡು ಆಯ್ತಾಯ್ತು ನನಗಂತೂ. ಆದಷ್ಟು ಬೇಗ ಎಲ್ಲನೂ ಸಂದಾಗ ಸೆಟ್ಲ್ ಆಯ್ತದೆ ಅಂತ ಅನ್ಕೊಂಡಿವ್ನಿ. ಮದುವೆ ಅಷ್ಟೊತ್ತಿಗೆಲ್ಲ ಒಳ್ಳೇದಾಗ್ಬಿಟ್ರೆ ಸಾಕು. ನಮ್ಮ ಅತ್ತೆಗೆ, ನನ್ನ ಹೆಂಡ್ತಿಗೆ ಎಲ್ರಿಗೂ ನನ್ನ ಮ್ಯಾಲೆ ಭಾಳ ಖುಷಿ ಐತೆ. ಆದರೆ ನಾನು ರಾಹುಲ್ ಅನ್ನೋದೊಂದು ಮಾತ್ರ ಗೊತ್ತಿಲ್ಲ.
ರಾಹುಲ್ ಅಂತ ಗೊತ್ತಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಆದರೆ ಈ ವೇಷದಾಗೆ ಎಲ್ಲರೂ ನನ್ನ ಭಾಳ ಇಷ್ಟಪಡ್ತಾರೆ. ಹೆಂಗೋ ನಾನು ಹೆಂಡ್ತಿನೂ ಸಂದಾಕ ನೋಡ್ಕೊತಾ ಇದ್ದೀನಿ. ನನ್ನ ಹತ್ರ ಕಾಸು ಇಲ್ದಿದ್ದಾಗ ಅವಳನ್ನ ಸೂಪರಾಗಿ ನೋಡ್ಕೊಂಡಿದ್ಲು. ಅದಕ್ಕೆ ನಾನು ಇವಾಗ ಅವಳನ್ನ ಸೂಪರಾಗಿ ನೋಡ್ಕೋಬೇಕು ಅಲ್ವಾ? ಅದಕ್ಕೇನಿಯ ಇಷ್ಟೆಲ್ಲ ಕಷ್ಟಪಟ್ಬಿಟ್ಟು ನೋಡ್ಕೊತಾ ಇದ್ದೀನಿ ಪಾಪಣ್ಣ. ಅವಳಿಗಂತೂ ಇನ್ನು ಈ ಜೀವಮಾನದಾಗ ಮೋಸ ಮಾಡೋಕ್ಕಿಲ್ಲ. ನಾನಂತೂ ಸೂಪರಾಗಿ ನೋಡ್ಕೊತೀನಿ. ಮಾಡಿರೋ ತಪ್ಪನ್ನ ನಾನು ತಿದ್ಕೋತಾ ಇದ್ದೀನಿ. ನಿಮ್ಮ ಥರನೇ ಸೇಮ್ ನನ್ನ ಜೀವನನೂ. ಏ ಬಿಡಪ್ಪ, ಎಲ್ಲ ಒಳ್ಳೇದಾಯ್ತದ ಕಣ. ಆಯ್ತದೆ ಒಳ್ಳೆ ಟೈಮ್ ಬರಬೇಕು, ಅವಾಗ ಎಲ್ಲ ಒಳ್ಳೇದಾಯ್ತದೆ. ಕಷ್ಟ ಕೊಟ್ಟರೆ ದೇವರು ಸುಖ ಕೊಡೋಕ್ಕಿಲ್ವಾ? ಏಳು ನೀನೇನಿಯ ಸುಖ ಕೊಟ್ಟೇ ಕೊಡ್ತದೆ. ಏನೋ ಕಾರಣ ಎಲ್ಲ ಒಳ್ಳೇದಾಗೋಗ್ಬಿಟ್ರೆ ಅಷ್ಟೇ ನೀ ಸಾಕು ನನಗಂತೂ. ಅದಕ್ಕೋಸ್ಕರನೇನಿಯ ಕಾಯ್ಕೊಂಡಿವ್ನಿ ನಾನು. ಎಲ್ಲ ಒಳ್ಳೇದಾಗಬೇಕಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು. ಸರಿ ಅಣ್ಣ, ನಿಮ್ಮನೇನು ಎಲ್ಲ ಫಿನಿಸ್ ಮಾಡಿಕೊಟ್ಬಿಡ್ತೀನಿ. ಹಾಗೆ ಹಿರೇಗೌಡ್ರು ಅವರು ಹೇಳೋರೆ ಬಂದು ಮನೆ ಕಟ್ಟಿಸ್ಕೊಡು ಅಂತ. ನಾನು ಅವಾಗ ಓದಿ ಮಾಡಿ ಎಲ್ಲ ಮಾಡಿದ್ದು ಇವಾಗ ಪ್ರಯೋಜನಕ್ಕೆ ಗೊತ್ತೈತೆ. ನಾನು ಎಲ್ಲ ಸ್ಕೆಚ್ ಹಾಕೋದು ಎಲ್ಲ ಮಾಡ್ತಾಯಿದ್ದೆ, ಎಲ್ಲ ಮರ್ತೋಗ್ಬಿಟ್ಟಿದ್ದೆ. ಇವಾಗೆಲ್ಲ ಅರ್ಥ ಆಯಿತು ಕಣ್ಣ. ಮಾಡ್ಕೊಡ್ತೀನಿ ಬಿಡಿ, ಆದಷ್ಟು ಬೇಗನೆ ರೆಡಿ ಆಯ್ತದೆ. ಹಂಗೆ ಹಾಕ್ಕೊಂಡು ಕೇಳಿದೆ ಅಂತ ಹೇಳಿ. ಹ್ಞೂ ಕಣಪ್ಪ ಹೇಳ್ತೀನಿ. ಮಂತಕ್ಕೆ ಮಾತ್ರ ಬರಬೇಡ ನೀನು. ಮಂತಕ್ಕೊಂದು ಬಂದು ಹೋಗು. ಸರಿ ಆಯಿತು, ಬರ್ತೀನಿ ಹೇಳಿ. ಸರಿ ಕಣ, ನನಗೆ ಕೆಲಸ ಐತಿ, ನಾನು ಬರ್ತೀನಿ. ಸರಿನಾ? ಹುಷಾರು. ಇನ್ನು ಹೋಗ್ಬಿಟ್ಟು ಬರ್ತೀನಿ ನಾನು ಮುಗಿಸ್ಕೊಂಡು ಕೆಲಸವಾ. ಸರಿ ಅಣ್ಣ, ಆಯಿತು. ಅಮ್ಮ, ಪಾಪಣ್ಣ ಹೋಯ್ತಾವನೆ, ಬಾಮ ಪಾಪಣ್ಣ ಲೋತಾವನೆ. ನಾವು ಹೋಗ್ಬಿಟ್ಟು ಮಾತಾಡ್ಸ್ಕೊಂಬಿಟ್ಟು ಬರೋಣ ಬಾ. ನೀ ಮಗಳೇ, ಅವ್ನು ಯಾರು ಏನು ಎತ್ತ ಅಂತ ಏನೂ ಗೊತ್ತಿಲ್ಲ. ಅವನ್ನ ಮಾತಾಡ್ಸ್ಬಿಟ್ಟು ಏನು ಮಾಡ್ತೀಯಾ? ಕ್ಯಾಕುರ್ಸ್ ಮಕ್ಕೋದ್ರೆ ಏನು ಮಾಡ್ತೀಯಾ? ಅಮ್ಮ, ಅವ್ನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅಂತಲೇ ನಾನು ಹೋಗಿ ಮಾತಾಡಿಸ್ತಿರೋದು. ಗೊತ್ತಿರೋರಾದ್ರೆ ನನ್ನ ಹತ್ರ ಯಾಕೆ ಮಾತಾಡ್ತಾರೆ? ನನ್ನೇನೇ ಕ್ಯಾಕುರ್ಸ್ ಮಕ್ಕೋಗ್ತಾ ಹೋಯ್ತಾರೆ ಅಷ್ಟೇನೇ. ಅವನಿಗೆ ನಾನು ಯಾರು ಅಂತ ನೀನೇ ಗೊತ್ತಿಲ್ಲ. ಅಂಥದ್ರಾಗೆ ನೈಸ್ ಮಾಡಿಬಿಟ್ಟು ಅವಳ ಬಗ್ಗೆ ಹೆಂಗೆ ಸಿಕ್ಕರೆ ಹಂಗೆ ಹೇಳ್ಕೊಟ್ಬಿಟ್ರೆ ಆರಾಮಾಗಿ ಬದಲಾಯ್ತಾರೆ ಹುಡುಗರು. ಬಾ ಹೋಗನ್ ಬಾ. ಹಾಯ್, ಸಂದಕ್ಕಿದ್ದೀರಾ? ಇವಳು ಯಾಕೆ ಬಂದಪ್ಪ ಕಂಬ್ಲಿ? ನಾನೇನ ಗುರುತಿರ್ತೇನೆ ಹಿಡಿದ್ಬಿಟ್ಲಾ? ಅಯ್ಯೋ, ಇವಳು ಏನೋ ಗುರುತಿಡ್ದ್ಬಿಟ್ರೆ ಮತ್ತೆ ಇವಾಗ ಆಶಂಗೆಲ್ಲ ಫಿಟ್ಟಿಂಗ್ ಇಟ್ಬಿಡ್ತಾಳೆ. ಒಳ್ಳೆ ಕತೆ ಆಯ್ತಲ್ಲ ಈ ಕಂಬ್ಲಿದು. ಹೇಳಿ, ಏನು ವಿಷಯ, ಏನು ಸಮಾಚಾರ, ಏನಾಗಬೇಕಾಗಿತ್ತು? ನೀವು ನೋಡಿದ್ರೆ ಸೇಮ್ ನನಗೊಬ್ಬ ಫ್ರೆಂಡ್ ಇದ್ದ. ಅವ್ನು ನೋಡ್ದಂಗೆ ಏನೇ ಆಯ್ತದೆ. ಸೇಮ್ ಹಂಗೆ ಇದ್ದೀರಾ. ತುಂಬ ಅಂದರೆ ತುಂಬ ಒಳ್ಳೆಯವು ನನ್ನ ಫ್ರೆಂಡು. ನೀವು ನೋಡಿದ್ರೆ ನೀವು ತುಂಬ ಒಳ್ಳೆಯವರು ಅಂತ ಅನ್ನಿಸ್ತೈತೆ. ಥ್ಯಾಂಕ್ಸ್. ಅಲ್ಲ, ನಿಮ್ಮಂಥ ಒಳ್ಳೆಯವ್ರಿಗೆ ದೇವ್ರಣೆ ಅದು ಹೆಂಗ ಆಶೆ ಅಂತ ಹುಡುಗಿನ ಸಿಕ್ಕುದು ನಾ ಕಾಣೆ. ಅಲ್ಲ, ನೀವೆಷ್ಟು ಒಳ್ಳೆಯವರು ನೋಡಿದ್ರೇನೇ ಗೊತ್ತಾಯ್ತೈತೆ ಎಷ್ಟು ಒಳ್ಳೆಯವರು ಅಂತ ಹೇಳ್ಬಿಟ್ಟು. ಯವ್ವ ಸುಮ್ಕೇನೆ ಹೋಗಿ ಹೋಗಿ ಆ ಆಶಿನ ಮದುವೆ ಮಾಡ್ಕೊತಾ ಇದ್ರಲ್ಲ, ಆ ಆಶಿ ಏನು ಸಾಚ ಅಂತ ಅನ್ಕೊಂಡ್ರೆ ದೊಡ್ಡ 420 ಅವಳಂತೂ ಸರಿ ಇಲ್ಲ. ಎಷ್ಟು ಆಟ ಆಡೋಳು ಗೊತ್ತೇ ಅವಳು. ಏನು ಹೊಸಿ ಆಟ ಆಡೋಳ? ನೀವು ನೋಡಿದ್ರೆ ಇಷ್ಟು ಪುಣ್ಯವಂತ ಒಳ್ಳೆಯವನು ಅಂತ ಅನ್ನಿಸ್ತೈತೆ. ಇಂಥವ್ನಿಗೆ ಅಂಥವ್ಳು ಸಿಕ್ಬಿಟ್ಲಲ್ಲ ಅಂತ ನೀನು ಬೇಜಾರಾಯ್ತಾಯ್ತು ನನಗಂತೂ. ದೇವ್ರಣೆಗೂ ನಿಮಗೆ ಎಂತೆಂಥ ಹುಡುಗಿಯರು ಸಿಗ್ತಾಯಿದ್ರು ನಿಮ್ಗಂತೂ. ಹೋಗಿ ಹೋಗಿ ಕಿತ್ತೋಗಿರೋ ಆಶಿನ ಮದುವೆ ಮಾಡ್ಕೊಳಕ್ಕೆ ಹೊಂಟಿದಿರಲ್ಲ. ನಿಮ್ಗೇನು ಬುದ್ಧಿ ಇಲ್ವೇ ನಿಮಗೆ? ಅಯ್ಯ ಹೋಗತ್ತಾಗೆ. ಅವಳು ಬ್ಯಾರೆ ಯಾರು ಅಲ್ಲ, ನನ್ನ ಫ್ರೆಂಡೇನೇನಿಯ, ನನಗೆ ಗೊತ್ತಿರೋಳೇನೇನಿಯ. ಅವಳ ಆಟಗಳೇನು ಅಂತ ನನಗೆ ಗೊತ್ತಿರೋಕ್ಕಿಲ್ವೇ? ಅವಳಪ್ಪ ಇಬ್ರು 420ಗಳು. ಅದು ಹೆಂಗೆ ನೀವು ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರೆ ನೀವು ಅವಳನ್ನ? ಯಪ್ಪ ದೇವ್ರಣ್ಣ, ನನಗೆ ಗೊತ್ತಾಯ್ತಿಲ್ಲ ಅದು ಹೆಂಗೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡ್ರು ನೀವಂತೂ ಅಂತ ಕಿತ್ತೋಗಿರೋಳನ್ನ. ಥೂ ಯಪ್ಪ, ನನಗಂತೂ ಅವಳು ನೋಡಿದ್ರೆ ಮೈ ಉರಿತದೆ. ನಿಮ್ಮಂಥ ಒಳ್ಳೆಯವ್ರಿಗೆ ಮಾತ್ರ ಕೆಟ್ಟದಾಗಬಾರ್ದು. ನೋಡು, ಆಶನ್ ಬಗ್ಗೆ ಮಾತಾಡೋಕ್ಕೆ ನೀನು ಯಾರು? ಆಶನ್ ಬಗ್ಗೆ ಒಂದು ಪದನೂ ಮಾತಾಡಬೇಡ. ಆಶಾ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು, ಬ್ಯಾರೆ ಏನು ಅಂತಂದ್ರೆ ನಂಗೆ ಚೆನ್ನಾಗಿ ಗೊತ್ತು. ನೀ ಸುಮ್ಕೇನಿ ಇಲ್ಲಿಂದ ಹೋಯ್ತೀಯಾ? ಅಯ್ಯೋ, ಅವಳು ಸುಮ್ಮನೆ ನಿಮ್ಮನ್ನು ನಂಬ್ಸವಳು ಅಷ್ಟೇನಿಯ. ಒಳ್ಳೆ ಥರ ಸುಮ್ಮನೆ ಆಕ್ಟಿಂಗ್ ಮಾಡ್ತಾವಳು ಅಷ್ಟೇನಿಯ. ಅವಳು ಒಳ್ಳೆಳೆ ಅಲ್ಲ, ಅವಳು ದೊಡ್ಡ 420 ಅವಳು. ನಿಮ್ಮನ್ನು ಸುಮ್ಮನೆ ನಂಬ್ಸವಳೆ, ಯಾಮರ್ಸವಳು ಅಷ್ಟೇನಿಯ ನಿಮ್ಗಂತೂ. ಅಯ್ಯೋ, ಅವಳು ಯಾರು ಹೇಳಿದವಳು ಒಳ್ಳೆಳು ಅಂತ? ನಿಮ್ಮಂಥ ಒಳ್ಳೆ ಹುಡುಗಂಗೆ ಕೆಟ್ಟದಾಗಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇನಿಯ. ಅವಳಿಗಾಗಲೇ ಇದೆಯಾ ಒಬ್ಬ ಇದ್ದ, ಅವನನ್ನು ಮದುವೆ ಮಾಡ್ಕೊಂಡು ಅವನು ಕೈ ಕೊಟ್ಟು ಆಮೇಕಿಂದ ಅವನು ಇವನು ಅಂತ ಗಾರ್ಮೆಂಟ್ಸಾಗೆಲ್ಲ ಓಡಾಡಿ ಎಲ್ಲ ಮಾಡಿ ಕೊನೆಗೆ ನೀವು ಹೆಂಗೋ ಸಂದಾಕಿದ್ದೀರಾ ನೋಡೋಕ್ಕೆ, ದುಡ್ಡಾಗಿದ್ದೀರಾ 10,000 20,000 ಸುಮ್ಕೇನಿಯ. ಇದೆಲ್ಲ ಶಾಪಿಂಗ್ ಎಲ್ಲ ಮಾಡಿಸ್ತೀರಾ ಅನ್ನೋ ಉದ್ದೇಶಕ್ಕೆ ನೋಡಿದ್ರೆ ಬಂದ್ಬಿಟ್ಟು ನಿಮ್ಮ ಬುಟ್ಟಿಗೆ ಹಾಕಬಿಟ್ಟವಳು ನಿಮ್ಮನ್ನ. ಅಯ್ಯೋ ಏನೇ ಹೇಳಿ, ನಿಜವಾಗೂ ಯವ್ವ, ನಿಮ್ಗಂತೂ ಅವಳಂತೂ ಯಾವ ಕಡೆಯಿಂದನೂ ಸೆಟ್ ಆಗೋಕ್ಕಿಲ್ಲ ನಿಜವಾಗೂ. ಏನು ಸಂದಾಕವಳೆ, ಒಳ್ಳೆ ವಕ್ರಮೂತಿ ಇದ್ದಂಗೆ ಐತವಳು. ಅಷ್ಟೇ ಅಲ್ಲದೆ ನೀನು ಕ್ಯಾರೆಕ್ಟ್ರು ಲೆಸ್ಸು. ಯಾವನೇ ಅವನ ಜೊತೆನೋ ತಿರ್ಕೊಂಡು ಬಿದ್ದಿತ್ತಾಳೆ, ಕಿತ್ತೋದವಳು. ಏಯ್, ಏನೇ ಅನ್ಕೊಂಡ್ಬಿಟ್ಟಿದ್ಯಾ ನೀನು ಲೋಫರ್? ನನ್ನ ಹುಡುಗಿ ಬಗ್ಗೆ ನೀನು ಸಿಕ್ಕಿದ್ದೆಲ್ಲ ಮಾತಾಡ್ತಾ ಇದ್ಯಾ? ಏನೇ ಗೊತ್ತು ಅವಳ ಬಗ್ಗೆ ನಿನಗೆ? ಯಾವನೇ ಅವನ ಜೊತೆನೋ ತಿರುಗ್ತಾ ಇದ್ಲಂತ. ನೀನು ತಿರುಗ್ತಾ ಇರಲ್ವಾ ಯಾವನೇ ಅವನ ಜೊತೆನೋ? ಅದು ಹೆಂಗೆ ಹೇಳ್ತೀಯ? ಯಾವನೇ ಜೊತೆ ತಿರುಗ್ತಾ ಇದ್ಲು ಹಂಗೆ ಹೀಗೆ ಅಂತ ಹೇಳ್ಬಿಟ್ಟು. ನೋಡು ಕಮ್ಲಿ, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋದ್ರೆ ನೀನೇ ಸರಿ. ಥೂ, ನಿನ್ನ ಜನ್ಮಕ್ಕೆ ಇಷ್ಟು ಬೆಂಕಿ ಯಾಕ? ಇನ್ನೊಂದು ಹೆಣ್ಮಗಿನ ಬಗ್ಗೆ ಮಾತಾಡಕ್ಕೆ ನಿನಗೆ ನಾಚಿಕೆ ಆಗಕ್ಕಿಲ್ವ ನಿನಗೆ? ಇದನ್ನೇ ಹೇಳ್ಕೊಟ್ರೆ ನಿಮ್ಮಮ್ಮ. ನೀನೊಬ್ಳು ತಾಯಿನ ಅದಕ್ಕೇನಿಯ ನೀನು ಹಿಂಗೆ ಬೆಳೆಸಿರೋದಕ್ಕೇನಿಯ ಇವತ್ತು ಬೀದಿನಾಗ ನಿಂತ್ಕೊಂಡು ಬೀದಿ ಅಲ್ಕೊಂಡು ಸಾಯ್ತಿರೋದು ಇಬ್ರು. ಅಯ್ಯೋ ಅಯ್ಯೋ ಅಂತ ಹೇಳ್ಬಿಟ್ಟು ನೀವಂತೂ ಈ ಜನ್ಮದಾಗ ಇಬ್ರು ಉದ್ಧಾರ ಹಾಕಿಲ್ಲ ಲೋಫರ್ಗಳ. ನಾನು ಏನೋ ಅನ್ಕೊಂಡಿದ್ದೆ ನಿಮ್ಮನ್ನ. ಹಬ್ಬಬ್ಬಬ್ಬಬ್ಬ ಮೀರಿಸ್ತೀರಾ, ಎಲ್ಲನೂ ಸೇರಿ ಮೀರಿಸ್ತೀರಾ ನೀವು ಇಬ್ರು ಕಂದ್ರಿ ಬಡ್ಡಿಗಳ. ಏಯ್, ನೀನು ಯಾವಳೆ ಮಾತಾಡೋಕೆ ಆಶನ್ ಬಗ್ಗೆ? ಆಶನ್ ಬಗ್ಗೆ ಇನ್ನೊಂದು ಪದ ತುಟ್ಟುಕ್ ಈಚೆ ಕಡೆಗೆ ಬಂದ್ಬಿಡುವೆ ಏನಿಲ್ಲ. ಯವ್ವ ಹೊಡೆದಾಕ್ಬಿಡ್ತೀನಿ ನಾನಂತೂ. ಯಪ್ಪ, ನಾನು ಅಲ್ಲಿ ಉದ್ರೋಯ್ತು, ನಾನು ಅಲ್ಲೇ ಉದ್ರೋಯ್ತು. ಉದ್ರೋಗ್ಲಿ ಬಾ. ಇನ್ನೊಂದು ಬುಟ್ಟ ಅಂದ್ರೆ ಇನ್ನೊಂದಲ್ಲಿ ಉದ್ರೋಗ್ಬಿಡ್ತದೆ.
ಅಯ್ಯೋ ನನ್ನ ಅಲ್ಲಿ ಉದ್ರೋಯ್ತು. ನಾನೇನ್ ಹೇಳ್ದೆ, ಇರೋದನ್ನ ಇದ್ದಂಗೆ ಹೇಳ್ರೆ ಹೊಡೆದು ನನ್ನ ಅಲ್ಲೇ ಉದ್ರು ಸಾಕ್ಬಿಟ್ರಲ್ಲ ನೀವು. ಯಾವ್ದೇ ಇರಂಗ್ ಇದ್ದಂಗೆ ಹೇಳ್ದೆ. ಆ ಆಶುನ್ ಬಗ್ಗೆ ಹೇಳ್ತಿದ್ಯಾ? ಇಲ್ದಿರ ಸಲ್ದಿರೋದಿಲ್ಲ, ಆಶುನ್ ಬಗ್ಗೆ ಮಾತಾಡ್ತಾ ಇದೀಯ ನೀನು. ಲೋಫರ್, ಹೇಳ ಹೋಗ ಆಶುಂಗೆ ಏನ ಹೇಳ್ದಿದ್ರೆ ಮೆಟ್ ತಗೊಂಡು ಹೊಡಿತಾಳೆ ಬಂದ್ ನಿನ್ಗೆ. ನೋಡು, ಸುಮ್ನೆ ಹೋಗ್ತಾ ಇರು ಇಲ್ಲಿಂದ. ಇನ್ನೊಂದ್ಸಲ ನಾನು ಮಾತಾಡ್ಸಕ್ ಬರೋದಾಗ್ಲಿ, ಇಲ್ಲಾಂದ್ರೆ ನಮ್ಮ ಹುಡುಗಿ ಬಗ್ಗೆ ಮಾತಾಡೋದಾಗ್ಲಿ ಏನಾರ ಮಾಡ್ಬಿಟ್ಟೆ ಅಂತಂದ್ರೆ ಅದು ಹೇಳುದ್ನಲ್ಲ ನಾನು, ನನ್ನ ಮನುಷ್ಯ ಆಗಿರಲ್ಲ ನಾನು. ಇಷ್ಟು ದಿನ ಸುಮ್ನವ್ನಿ ಅಂದಿದ ತಕ್ಷಣ ಯಾವಾಗೂ ಸುಮ್ಮನೆ ಇರ್ತೀನಿ ಅಂತ ಅಲ್ಲ ನಾನು. ನನ್ನ ಪಿತ್ತ ನೆತ್ತಿಗೇರಿದ್ರೆ ನನ್ನ ಮನುಷ್ಯನೇ ಅಲ್ಲ. ಕಿತ್ತೋದೊಳೆ, ನಿಂದು ಏನಾಯ್ತು ನೀನು ನೋಡ್ಕೊಬಿಡು. ನೀನು ಏನು ಅಂತ ನಾನು ನೋಡ್ಬಿಟ್ಟಿದ್ದೀನಿ. ನನ್ನ ಹತ್ರ ನೀನು ಆಟ ಆಡಕ್ಕೆ ಬರ್ಬೇಡ ನೀನು. ಇನ್ನೊಂದು ಹುಡುಗಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಲ್ಲ, ನಿನ್ಗೇನೈತೆ ಕ್ಯಾರೆಕ್ಟ್ರು? ಹಾ, ಏನೈತೆ ಕ್ಯಾರೆಕ್ಟ್ರು ನಿನಗೆ? ಎಷ್ಟು ಜನನ ಹಾಳು ಮಾಡಿದ್ಯಾ ನೀನಂತೂ. ನಿನ್ನಂತವಳನ್ನ ನೋಡಿದ್ರೆ ಯಪ್ಪ ಅಸಹ್ಯ ಆಯ್ತದೆ. ನಿನ್ನಂತವಳ ಬಾಯಾಗೆ ನಮ್ಮ ಹುಡುಗಿ ಬಗ್ಗೆ ಮಾತಾಡ್ತಿದ್ದೀಗಲ್ಲ ನೀನು. ಹಾ, ಅಯ್ಯೋ, ನೀವ್ ಯಾರು? ನನ್ನ ಬಗ್ಗೆ ನಿಮ್ಗೆ ಹೆಂಗ್ ಗೊತ್ತು? ಅಪ್ಪ, ನಿಮ್ಗೂ ನನ್ಗೆ ಗೊತ್ತಾ? ನಿಮ್ಮನ್ನೆಲ್ಲ ನೋಡ್ದಂಗೈತೆ. ಅಯ್ಯಪ್ಪ, ಅಲ್ಲೇ ಹೋಯ್ತು. ನೀವು ಯಾರು? ನನ್ನ ಬಗ್ಗೆ ಹೆಂಗ ತಿಳ್ಕೊಂಡ್ರ ಥರ ಮಾತಾಡ್ತಿದ್ದೀರಲ್ಲ. ಎಲ್ಲ ಆ ಯಾಶಿನಿ ಯಾಕೆ ಕೊಟ್ಟಿದ್ದಾಳೆ ನಿಮ್ಗಲ್ವಾ? ಈ ಕಮ್ಲಿ ಸರಿ ಇಲ್ಲ, ಕಮ್ಲಿ ಕೆಟ್ಟೋಳು, ಕಮ್ಲಿ 420 ಅಂತ ಹೇಳ್ಬಿಟ್ಟು ಅದಕ್ಕೆ ನೀವು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ. ನಿಜವಾಗೂ ಅವಳು ಹೇಳ್ದಂಗೆ ಏನು ಅಲ್ಲ, ನಾನು ತುಂಬ ಒಳ್ಳೆಯವಳು. ನಾನು ಕಂಡಿದ್ದೀನಿ ನೀನು ಎಷ್ಟು ಒಳ್ಳೆಯವಳು ಅಂತ. ನಾನು ಕಂಡಿದ್ದೀನಿ ನೋಡೆ. ಸುಮ್ಮನೆ ಒಬ್ಬಳು ಹೆಣ್ಮಕ್ಳು ಅಂದರೆ ನಂಗೆ ತುಂಬ ಗೌರವ ಇದೆ ಹೆಣ್ಮಕ್ಳು ಮೇಲೆ. ಹಾಂ, ಈಗ ಒಂದಲ್ಲಿ ಉದ್ರಂಗೆ ಕೊಟ್ಟಿದ್ದೀನಿ, ಇನ್ನೊಂದು ಬಿಟ್ಟ ಅಂದರೆ ದೇವ್ರನೆ ಬಾಯಾಗಿರೋ ಅಲ್ಲೆಲ್ಲ ನುಣ್ಣು ಉದುರೋಯ್ತವೆ, ಹಂಗೆ ಹೊಡೆದು ಬಿಡ್ತೀನಿ ನಾನು. ಮಗಳೇ ಬಾ ಹೋಗೋಣ. ಆಮೇಕಿಂದ ಚಿಕನ್ ತಿನ್ನಕ್ ಆಗಕ್ಕಿಲ್ಲ ಅಲ್ಲುದ್ರೋದ್ರೆ. ಇರೋದು ಇದ್ದಂಗೆ ಹೇಳ್ದೆ, ಅಲ್ಲುದ್ರೋದ್ರೆ ತಿನ್ನಕ್ಕಾಗಲ್ಲ ಮಟನ್ ಚಿಕನ್ ಎಲ್ಲನೂ. ಬಾ ಹೋಗೋಣ. ಬಾ ಹೋಗೋಣ. ಏನೂ ಆಗಿಲ್ಲ, ಬಾ ಮಗಳೇ. ಅಮ್ಮ, ಒಂದಲ್ಲೇ ಉದ್ರೋಯ್ತು, ನೋವ್ತಾ ಇತ್ತು ಕಣಮ್ಮ ಅಲ್ಲು. ಯವ್ವ ಉದ್ರೋಯ್ತು, ಬಾ ಅಮ್ಮ ನೋಡಮ್ಮ. ಯಾರು ನೋಡಿಲ್ಲ, ಬಾರೆ ಹೋಗೋಣ, ಏನಾಗಕ್ಕಿಲ್ಲ. ಬಾ ಸರ್ನ ಬಾ, ಏನಾಗಕ್ಕಿಲ್ಲ, ಬಾ ಹೋಗೋಣ. ಬಾ, ನಾನು ಹೇಳ್ದೆ ನಿಂಗೆ ನೆಟ್ಟು ಹೋಗೋಣ ಬಾರೆ ಅಂದ್ರೆ ಈ ಕಡೆ ಹಿಂಗಾಸ್ ಬಂದ್ಬಿಟ್ಟೆ ನೀನು. ಬಾ ಹೋಗೋಣ. ಅಯ್ಯೋ ಬಾರೆ. ಇವನು ನನ್ನ ವಿಷಯ ಯಾರು ಹೇಳ್ಬಿಟ್ಟವ್ರು ಕಣಮ್ಮ. ಹೇಳ್ದವ್ರ ಕೈ ಸೇದೋಗ, ಹೇಳ್ದವ್ರ ಬಾಯಿ ಸೇದೋಗ. ಬಾರೆ, ಹಲ್ಲು ಉದುರ್ಸ್ಕೊಬಿಟ್ಟಲ್ಲ. ನಾನು ಹೇಳ್ದೆ ತಾನೆ ಬೇಡ ಬಾರೆ ಹೋಗನಿ ಅಂದ್ರೆ ಕಿಸ್ಕೊಂಡು ಹೋದೆ ಅವನ ಹಿಂದೆ ಊಸ್ಕೊಳಕ್ಕೆ. ಈ ಕಂಬ್ಲಿ ಅಂತೂ ಈ ಜೀವಮಾನದಾಗ ಬದಲಾಗಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ಟೈತೆ. ಈ ಕಿತ್ತೋಗಿರೋಳಂತೂ ಈ ಜೀವಮಾನ ಎಲ್ಲ ಬೇಕು ಬದಲಾಗಕ್ಕಂತೂ. ಥೂ, ಇವಳು ಮಕ್ಕ ಮುಚ್ಚ, ಇವಳು ಬರ್ಬಾರ್ದು ಅಲ್ಲ ಬಂದ್ಬಿಟ್ಟು ಆಶುನ್ ಬಗ್ಗೆ ನೀನು ಮಾತಾಡಕ್ ಬರ್ತಾಳಲ್ಲ. ಹೇಳು.